ಯಾವ್ದಕ್ಕಾದ್ರೂ ಒಂದಕ್ಕೆ ಹೋಗಿ ಮುತ್ತು ಕೊಡ್ಬೇಕು, ಇಬ್ರಲ್ಲಿ ಯಾರಾದ್ರೂ ಒಬ್ರು. ಹೆಂಗೆ ಗೈಸ್ ಮುತ್ತು ಕೊಡೋದು ಇದಕ್ಕೆ? ಎರಡು ಜೊತೆ ಬಿಟ್ಟೆ ಇಲ್ಲ, ಬೇಕಾದ್ರೆ ಒಂದು ಅಂಡರ್ವೇರ್ ಕೊಡಿಸ್ತೀನಿ ಎಕ್ಸ್ಟ್ರಾ. ನಾನು ಅದಕ್ಕೆ ಕಿಸ್ ಕೊಡ್ಬೇಕು. ಚಾಲೆಂಜ್ ಅಕ್ಸೆಪ್ಟೆಡ್. ಗೆಟ್ ಒನ್ ಫ್ರೀ. ಏನ್ ಕಿಸ್ಸ? ಅಯ್ಯೋ ಎಕ್ಸಿಟ್ ಆಗ್ಬಿಟ್ಟಿದ್ ಕಡೆ ಎಂಟರ್ ಹಾಕ್ಬೇಕು. ಕೊಡ್ಲಾ? ಕ್ಯಾಮ್ರಾ ಆನ್ ಮಾಡ್ತಿಂಗ್ಲ ಸೌಂಡು ಗೈಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಾಪಿಂಗ್ ಮಾಡಿ ತುಂಬ ದಿನ ಆಗಿದೆ, ಸೊ ಹಂಗಾಗಿ ಸ್ವಲ್ಪ ಶಾಪ್ ಮಾಡೋಣ ಅಂದ್ಕೊಂಡು ಮಾಲಾ ಫ್ರೆಶ್ಗೆ ಬಂದಿದ್ದೀವಿ. ನಾನು ನಮ್ಮ ಶರತ್ ಅವ್ರ ತಮ್ಮ ಭರತ್. ಇವತ್ತು ಬೆಳಗ್ಗೆಯಿಂದ ಏನು ಮಾಡಿಲ್ಲ, ಮನೇಲೇ ಇದ್ವಿ. ಏನು ಸೌಂಡು ಮರೆ. ಹಾಂ ಶರತ್, ಒಂದು ನಿಮಿಷ ಸ್ಟ್ರಕ್ ಆಗ್ಬಿಟ್ಟೆ ನಾನು ವೈಲೆಂಟ್ ಆದ್ರಕ್ಕಲ್ಲ. ಓಕೆ. ಹ್ಞೂ, ಈಗ ಮಾಲಾ ಫಿಶ್ಗೆ ಸ್ವಾಗತ. ಇಲ್ಲ, ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ವಿ. ಅಲ್ಲಿನ ಶಾಪಿಂಗ್ ವೈಖರಿ ಹೆಂಗಿರ್ತದೆ, ವಜ್ರ ವೈಡೂರ್ಯಗಳು ಹೆಂಗಿರುತ್ತೆ, ಹೆಂಗಿರುತ್ತೆ ನೋಡ್ಕೊಂಡು. ನೀನೇ ಕ್ಯಾಮ್ರಾ ತಿರ್ಸ್ತೀಯಾ ನೋಡಿ ಗಾಯ್ಸ್, ಹೆಂಗ್ ಕಟ್ಟಿದ್ದಾನೆ. ಇದ್ರ ಓನರ್ ಏನಾರು ನೀನು ಆಗ್ಬಿಟ್ಟಿದ್ರೆ ಮಗ, ಏನ್ ಮಾಡುವೆ? ನಾನಿಲ್ಲಿ ನಿನ್ ಜೊತೆಲಿ ಬರ್ತಿದ್ದೆ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್. ಗೈಸ್ ನೋಡಿ, ಅವ್ರು ಇದ್ರ ಓನರ್ ಆಗಿದ್ರೆ ನನ್ನ ಜೊತೆ ಎಲ್ಲಿ ಬರ್ತಿದೆ ಅಂತಾನೆ. ನನಗೆಲ್ಲ ಫುಲ್ ಶಾಪಿಂಗ್ ಅನ್ಸುತ್ತಲ್ವ ಮಗ? ನನಗೆಲ್ಲ ಫುಲ್ ಶಾಪಿಂಗ್. ಎಲ್ಲ ರೆಂಟ್ ಕೊಟ್ಬಿಟ್ಟಿರ್ತೀನಲ್ಲ. ನೀನು ಬರೋದೇ ಇಲ್ಲಿಗೆ. ಬರೀ ಇದೆ ಪೈಸಾ ಇದು ಇಲ್ಲ. ಮಿಷಿನ್ ನಮ್ದು ಕಪಲ್ ಚೆನ್ನಾಗೈತೆ ಅದು. ಓಪನಿಂಗ್ ಜನ ನೋಡಕ್ಕೆ ಅಷ್ಟೊಂದು ಥ್ರಿಲ್ ಹೆಂಗಿದೆ ಓಪನಿಂಗ್ ಥ್ರಿಲ್ ಗೈಸ್. ಮಸ್ತಾಗಿದೆ. ಸ್ವಲ್ಪ ಎಲ್ಲ ನೋಡೋಣ. ಮಸ್ತಾಗಿದೆ ಅಂದ್ಬಿಟ್ಟು ಎಲ್ಲಿ ತಿರ್ಸ್ತಿಲ್ಲ. ನೀನ್ ಕಡೆ ಕ್ಯಾಮ್ರಾ ತಿರ್ಸ್ತಾ ಇರೋದು ನಾನಲ್ಲ ಗೈಸ್. ಇವಾಗ ಒಂದು ಸ್ಮಾಲ್ ಚಾಲೆಂಜ್ ಹಾಕೋತಿದೀವಿ. ನಾನು ಶರತ ಭರತ್ ಇರ್ಬೋದು. ನನ್ನ ಪ್ರಕಾರ ಭರತ ಇದಕ್ಕೆಲ್ಲ ಬರಲ್ಲ, ಶರತ ಅವನ ಮಧ್ಯ ಇರುತ್ತಿದ್ದು. ಸೊ ಏನಂತಂದ್ರೆ, ಈ ಬಟ್ಟೆದು ಬ್ರ್ಯಾಂಡ್ ಎಲ್ಲ ನಿಲ್ಸಿದ್ದಾರೆ ನೋಡಿ ಇದರಲ್ಲಿ. ಅದ್ರಲ್ಲಿ ಯಾವ್ದಕ್ಕಾದ್ರೂ ಒಂದಕ್ಕೆ ಹೋಗಿ ಮುತ್ತು ಕೊಡ್ಬೇಕು, ಇಬ್ರಲ್ಲಿ ಯಾರಾದ್ರೂ ಒಬ್ರು. ಇವನ್ ಕೊಟ್ರೆ ನಾನು ಅವನಿಗೆ ಶಾಪಿಂಗ್ ಮಾಡಿಸ್ತೀನಿ ಅಲ್ವೇನಾ? ಹೌದು, ನಾನು ಕೊಡಿಸ್ತೀನಿ. ನೀನ್ ಕೊಡಿಸ್ತೀಯ? ಕೊಡಿಸ್ತೀನಿ ಪಕ್ಕ. ಓಕೆ ಗೈಸ್, ನೋಡೋಣ. ಸ್ವಲ್ಪ ಧೈರ್ಯ. ಹೆಂಗೆ ಗೈಸ್ ಮುತ್ತು ಕೊಡೋದು ಇದಕ್ಕೆ? ಬರೀ ನೆನ್ಸ್ಕೊಂಡ್ರೆ ಜುಮ್ ಜುಮ್ ಬಂತೈತೆ. ಹೆಂಗೆ ಆಟು ಜುಮ್ 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 ಬಂತೈತೆ. ಜುಮ್ ಜುಮ್ ಹೆಂಗೆ ಗೊತ್ತಿಲ್ಲ ಮಗ. ಪಕ್ಕ ಕೊಡಿಸ್ಬೇಕು. ಪಕ್ಕ ಕೊಡಿಸ್ತೀನಿ. ಎಷ್ಟು ಜೊತೆ ಬಟ್ಟೆ? ಒಂದ್ ಜೊತೆ ಬಟ್ಟೆನಾ? ಎರಡು ಜೊತೆ ಬಟ್ಟೆ? ಎರಡು ಜೊತೆ ಬಟ್ಟೆ. ಇಲ್ಲ, ಬೇಕಾದ್ರೆ ಒಂದು ಅಂಡರ್ವೇರ್ ಕೊಡಿಸ್ತೀನಿ ಎಕ್ಸ್ಟ್ರಾ. ಪಕ್ಕ ಕರೆಕ್ಟಾಗಿ ಹೇಳ್ಬೇಕು, ಸೀರಿಯಸ್ಲಿ ಪಕ್ಕ ಕೊಡಿಸ್ತೀನಿ ಕಲ. ಮ್ಯಾಕ್ಸ್ ಅಲ್ಲಿ ಒಂದು ಜೊತೆ ಬಟ್ಟೆ, ನಾನು ಅದಕ್ಕೆ ಕಿಸ್ ಕೊಡ್ಬೇಕು. ನೀನ್ ಕೊಟ್ರೆ ನಾನು ನಿನ್ ಕೊಡಿಸ್ತೀನಿ. ಇಬ್ರು ಕೊಟ್ರೆ ಭರತ್ ಕೊಡಿಸ್ತಾನೆ. ಓಕೆನಾ ಭರತ? ಏನ್ರಿ ಇದು? ಓಕೆ ಅಂತೆ. ಕನ್ಫ್ಯೂಷನ್ ಆಗ್ಬಿಡ್ತಾ? ಕನ್ಫ್ಯೂಷನ್ ಆಗಿಲ್ಲ ತಾನೆ ಭರತ? ಕರೆಕ್ಟಾಗಿ ಹೇಳು. ನಾವಿಬ್ರು ಕೊಟ್ರೆ ನೀನು ಕೊಡಿಸ್ಬೇಕು. 100%. ಇಬ್ರು ಅದಕ್ಕೆ ಮುತ್ತು ಕೊಟ್ರೆ ಹುಡುಗನ್ಗ ಹುಡುಗಿಗ ಅದೇ ಮ್ಯಾಟ್ರಿ. ಇವಾಗ ಹುಡುಗಿದ್ಕ ಹೆಂಗಿದೆ ಥ್ರಿಲ್? ಹೇಳೋ ಬೇಗ. ಯಾವ್ದಕ್ಕೆ? ಹುಡುಗನ್ ಕೊಟ್ರೆ ಹೆಂಗ? ಹುಡುಗಿದ್ಕ ಅಲ್ಲ, ನಾವು ಹುಡುಗಿದ್ದು ಯಾವ್ದಾದ್ರು ಸರಿ ಅಂದ್ರೆ ನಾನು ಕೊಡದೆ ಹುಡುಗಿಗೆ ಬಿಡು. ಹುಡುಗಕ್ಕೆ ಹೆಂಗ್ ಕೊಡ್ತೀಯಾ? ಹುಡುಗಿದ್ದು ಯಾವ್ದಾದ್ರು ಸರಿ ಅಂದ್ರೆ ನಾನು ಕೊಡದೆ ಹುಡುಗಿಗೆ ಬಿಡು. ಹುಡುಗಕ್ಕೆ ಹೆಂಗ್ ಕೊಡ್ತೀಯಾ? ಚಾಲೆಂಜ್ ಅಕ್ಸೆಪ್ಟೆಡ್. ಚಾಲೆಂಜ್ ಏನೋ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಬಟ್ ಅವನಿಗೂ ಭಯ ಆಗ್ತಿದೆ, ನನಗೆ ಭಯ ಆಗ್ತಿದೆ. ಅಂದರೆ ಹೆಂಗೆ ನೋಡಿದ್ರೆ ಅಕ್ಕಪಕ್ಕ ಎಲ್ಲ ಸೋಷಿಯಲ್ ಆಂಗ್ಸೈಟಿ ಇದನ್ನೆಲ್ಲ ಬಿಟ್ಟು ಹೋಗಬೇಕು. ನೋಡೋಣ. ಅದರಲ್ಲೂ ಹುಡುಗಿದ್ಕೆ ಕೊಡ್ಬೇಕಾದ್ರೆ ನೋಡಿದ್ರೆ ಏನು ಅನ್ಕೋತಾರೆ ಏನೋ. ಬಟ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದೀನಿ. ನೋಡೋಣ. ಪಕ್ಕ ನೀನು ವಿನ್ ಆಗ್ತೀಯ ಅನ್ಸುತ್ತಾ? ನೀನು ಅನ್ಸೋದು? ಡೌಟು. ಯಾಕೆ? ಇಲ್ಲಿ ನೀನೇ ಹಿಂಗೆ ಅಂದ್ಬಿಟ್ರೆ ಹೆಂಗ್ ಮಗ? ಸೊ ಹಂಗಾದ್ರೆ ನೀನು ಸಿಂಗಲ್ ಅಲ್ಲ, ನಾನು ಟ್ರೈ ಮಾಡ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಇವ್ನು ಸೋಲ್ ಒಪ್ಕೋತಿದ್ದಾನೆ ಗೈಸ್. ಬಟ್
ನಾನು ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳಲ್ಲ ಗೈಸ್. ಮಸ್ತ್ ಇಲ್ಲಿ ಐತಲ್ಲ ನೋಡೋ, ಇಲ್ಲಿ ಮುತ್ಕೊಡ್ಬೋದ ನೀವು ಇದಕ್ಕೆ, ಇಲ್ಲಿ ಐತಲ್ಲ ನೋಡೋ, ಇಲ್ಲಿ ಮುತ್ಕೊಡ್ಬೋದ ನೀವು ಇದಕ್ಕೆ. ಅಲ್ಲಿಗೆ ಹೋಗಿ ಮುತ್ಕೊಟ್ಬಿಟ್ರೆ ಜನ ನಾಯಿ ಹೊಡೆಯಂಗೆ ಹೊಡೆದಾಕ್ಬಿಡ್ತಾರೆ ಅಷ್ಟೇ ಹಿಡ್ಕೊಂಡು. ಬರುತ್ತೆ ಏನು ಅನಿಸ್ತೈತೆ? ಫಸ್ಟು ಆ್ಯಕ್ಚುಲಿ ಮಾಲ್ ಬಂದಿರೋದು ಗೈಸ್. ಇವನು ಹೆಂಗೆ ಅನಿಸ್ತೈತೆ ಫೀಲ್? ಹೌ ಇಸ್ ಯುವರ್ ಫೀಲ್? ಫೈನಲ್ ಮ್ಯಾಚ್ ಪರ್ಫಾರ್ಮ್ಡ್, ವಾಟ್ ಹ್ಯಾಪನಿಂಗ್ ಗೈಸ್? ಇವ್ನು ನೋಡಿ ಚಾಲೆಂಜ್ ಮಾಡೋ ಅಂತ ಅಂದರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹುಡುಗಿ ಜೊತೆ ಮೆಸೇಜ್ ಮಾಡ್ತಾ ಕೂತಾನೆ. ಚಾಲೆಂಜ್ ನೀನು ಮಾಡು, ನಾನು ಕೊಡಿಸ್ತೀನಿ ಬಟ್ಟೆ. ನೀನ್ ವಿನ್ ಆಗ ನೋಡೋಣ. ನೀನ್ ವಿನ್ ಆಗ ನೋಡೋಣ. ಗೈಸ್ ಇವಾಗ ಶರತ್ಗೆ ಅದ್ರ ಮಧ್ಯೆ ಒಂದು ಸ್ಮಾಲ್ ಚಾಲೆಂಜು. ಅವನು ಇದರಲ್ಲಿ ಇದನ್ನ ಏನಿಗೆ ಇಟ್ಟಿದ್ರೆ ಅಂತ ಅದನ್ನ ಯೂಸ್ ತೋರಿಸ್ಬೇಕು. ಇವಾಗ ಏನಕ್ಕೆ ಇಟ್ಟವ್ರ ಮಗ? ಕೈ ತೊಳ್ಕೊಳಕ್ಕೆ. ಕುಡಿಯೋಕ್ಕೆ ಕಣ. ಹೆಂಗೆ ಕುಡಿತೀಯ? ಕುಡಿ. ಎಲ್ಲ ಈಗ ಚಾಲೆಂಜ್ ಅದನ್ನ ಮಾಡ್ಕೊಂಡು ಕುಡಿಬೇಕು. ಇವಾಗ ಏನು ಮಾಡ್ತೇವೆ ಗೈಸ್? ನೀರೇ ಬತ್ತಲ್ಲ. ಮಾಡ್ಬೇಕು, ಏನಾದ್ರು ಒಂದು ಮಾಡ್ಬೇಕು. ನೀವು ಕಾಲ ಹಿಂಗೆ ಮಾಡೋ ಬರುತ್ತೆ, ಬ್ರಷ್ ಮಾಡ್ಕೊಂಡು ಹಿಂಗೆ ಕುಡಿಬೇಕು. ನಾವು ಹಿಂಗೆ ಇರ್ತದೆ ಗೊತ್ತಾ? ಹಿಂಗೆ ಹಿಂಗೆ ಡ್ರಿಂಕ್ ಮಾಡಬೇಕು. ಹ್ಯಾಂಡ್ ವಾಶ್ ಎಲ್ಲ ಡ್ರಿಂಕಿಂಗ್ಗೆ ಸೀರಿಯಸ್ಲಿ. ಬಟ್ ನಾನು ಡ್ರಿಂಕ್ಸ್ ಮಾಡಲಿಲ್ಲ, ಕುಡಿಲಿಲ್ಲ. ಯಾಕೆಂದರೆ ಯಾರಿಗೂ ಗೊತ್ತು ಕುಡಿಯೋಕ್ಕೆ ಇಟ್ಟವ್ರೆ ಅನ್ನೋದು, ಹಂಗಾಗಿ ನಂಬಿಕೆ ಇಲ್ಲ ಗೈಸ್. ಆದರೂ ಈ ಥರ ಹುಡುಗಿ ಡಾಲ್ಗೆ ಮುಟ್ಕೊಡೋಕ್ಕೂ ಮೀಟ್ರ್ ಇರಬೇಕು ಗೈಸ್. ಫೈನಲಿ ಟ್ರೆಂಡ್ಸಲ್ಲಿರೋ ಇದೊಂದು ಡಾಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಮುಟ್ಕೊಡ್ಬೇಕು ಅಂತ. ಸೊ ಗೈಸ್ ಗೊತ್ತಿಲ್ಲ, ಸೀರಿಯಸ್ಲಿ ಕ್ರೇಜಿ ಅಂದ್ಕೊಳ್ರಿ. ಹೆಂಗಿರುತ್ತೋ ಗೊತ್ತಿಲ್ಲ ಗೈಸ್. ಇದು ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಇದು ಬಿಟ್ಟರೆ ಇದು ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಮೇ ಬಿ ಇದು ಹೈಟ್ ಇರ್ಬೋದು, ಹೋಗಿ ಚೆಕ್ ಮಾಡ್ತೀನಿ ಇವಾಗ. ಇದೇನಾದ್ರು ಸಪೋಸ್ ನನಗಿಂತ ಹೈಟ್ ಇತ್ತು ಅಂತಂದರೆ ಇದು ಫಿಕ್ಸು ಗೈಸ್. ಲೆಟ್ಸ್ ಗೋ. ಮಾಡ್ಬಿಟ್ಟಿದ್ದೀನಿ ಆರ್ಟ್ ಬುಕ್ ಬಗ್ ಅಂತಿದೆ ಗೈಸ್. ಮಾಡ್ಬಿಟ್ಟಿದ್ದೀನಿ ಆರ್ಟ್ ಬುಕ್ ಬಗ್ ಅಂತಿದೆ ಗೈಸ್. ತಲೆ ಕೆಡ್ತೈತೆ, ಕೊಡಲ್ಲ ಅಂತ ಏನು ಮಾಡೋದು ಗೊತ್ತಿಲ್ಲ. ಹೊರಟ ಆಗಿದಾಗಲಿ. ಬೈ ಒನ್ ಗೆಟ್ ಒನ್ ಫ್ರೀ. ಏನು ಕಿಸ್ಸ? ಅಯ್ಯೋ ಎಕ್ಸಿಟ್ ಆಗ್ಬಿಟ್ಟಿದ್ದ ಕಡೆ ಎಂಟರ್ ಹಾಕ್ಬೇಕು. ಎಕ್ಸಿಟ್ ಆಗ್ಬಿಟ್ಟಿದ್ದ ಕಡೆ ಎಂಟರ್ ಹಾಕ್ಬೇಕು. ದೂರದಲ್ಲಿ ನಿಂತಿದ್ದೀನಿ ಮರ್ಯಾದೆ. ಇವಳಿಗೆ ಬೇರೆ ಮುತ್ಕೊಳ್ಳೋಣ ಅಂದರೆ ನನಗಿಂತ ಇಟ್ಟವಳೆ. ನನಗಿಂತ ನನ್ನ ಇಟ್ಟಿರೋದು ಇಲ್ಲ ಕಣ. ಇಲ್ಲಿ ಏನು ಮಾಡೋದು? ಆ ಕಡೆ ಈ ಕಡೆ ಐಟ್ ಐತ್ ಕಣ. ಇದು ಯಾರಿಲ್ವಾ ಅಂತ. ಆಯ್ತಲ್ಲ ಯಾಕೋ ಗೈಸ್. ಈಗ ಏನು ಮಾಡ್ತಾನೆ ನಿಮ್ಮ ಹೀರೋ? ಕೊಟ್ಟೋದನ್ನ ನನಗೆ ಐಟ್ ಐತ್ ಕಣ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ತೆಗಿತಿದ್ಯಾ? ಕೊಡ್ಲಾ? ಒನ್ಸ್ ಮೋರ್ ಅಯ್ಯೋ ಅನಿಸ್ತಾಡಿಯಾ? ಚುಮ್ಮ ಅನಿಸ್ತಾಡಿಯಾ? ಬಟ್ಟೆ ಕೊಡ್ಸೋದು ಹೆಂಗಾರಾಗ್ಲಿ ಗೈಸ್, ರಿಯಲಿ ಕ್ರೇಜಿ ಅನ್ಕೊಳ್ಳಿ. ಯಪ್ಪ ಮಗ ಯಾರು ನೋಡಿಲ್ಲ ತಾನೆ? ಗುಲಾಬ್ ಜಾಮೂನ್ ಅಲ್ಲ, ಗಲ ಅಂತ ಅಲ್ಲೋಡಿ ಬಂದ್ಬಿಡ್ತು. ಈ ನನ್ನ ಮಗ ನೋಡಿ ಗೈಸ್ ಕೊಡ್ತೀನಿ ಅಂದ್ಬಿಟ್ಟು ಹೆಂಗೆ ನಿಂತವನೆ ಅಂದರೆ, ನಾನೇ ಮೂಲೆಯಲ್ಲಿ ನಿಂತೀನಿ, ನೀವು ಹೋಗಿ ಕೊಟ್ಟು ಬಂದ್ಬಿಟ್ಟಲ್ಲ. ಗೈಸ್ ಕೊಡಲ್ಲ ಅಂದ್ಕೊಂಡಿದ್ದೆ. ಯಪ್ಪ ಗೈಸ್, ಫ್ರೆಂಡ್ಸು ಗೈಸ್ ಇದು ಸೀರಿಯಸ್ಲಿ. ಬ್ರೋ ಎಷ್ಟು ದಿನದಿಂದ ಟ್ರೈನಿಂಗ್ ತಗೊಂಡಿದ್ರಿ? ಲಿಟ್ರಲಿ ಕ್ರೇಜಿ ಅಂದ್ಕೊಳ್ಳಿ. ಯಪ್ಪ ಮಗ ನೀನು ಅನ್ಕೊಂಡಿದ್ದ ಕೊಡ್ತೀನಿ ಅಂತ. ನಾನು ಆ ಕಡೆ ಈ ಕಡೆ ಓಡಾಡ್ತಿದ್ದಲ್ಲ, ನಾ ಕೈ ಕೊಟ್ಟು ಬಂದ್ಬಿಡ್ತೀನಿ ಅನ್ಕೊಂಡೆ. ಗೈಸ್ ಲೈಫಲ್ಲೇ ಫಸ್ಟ್ ಟೈಮು ಅದಕ್ಕೆ ಕಿಸ್ ಕೊಟ್ಟಿದ್ದು. ಬಟ್ ನಾನು ತುಂಬ ಈಸಿ ಇರುತ್ತೆ ಅಂದ್ಕೊಂಡೆ. ನಾಚ್ಕೊತಿದ್ದೆ ಕಣ. ಅವಳು ನನ್ನ ನೋಡ್ಕೊಂಡು ನಾಚ್ಕೊತಾಳೆ ಗೈಸ್. ಫೋಟೋ ತಗೊಳಕ್ಕೆ ಆ್ಯಪ್ ತಲೋಗಿ ನಿಂತ್ಕೊಬಿಟ್ಟಿದ್ದೀನಿ. ಫಸ್ಟ್ ಒನ್ ಹೋದ್ನಾ, ನನಗಿಂತ ಐಟ್ ಐತದು, ಹೆಂಗಪ್ಪ ಕೊಡೋದು ಇವಾಗ ಅಂದ್ಕೊಂಡೆ. ಬಟ್ ಈ ಕಡೆದು ಐಟ್ ಐತು. ಅದು ಕಿಸ್ ಕೊಡಕ್ಕೆ ಹೋಗ್ತಾ ಇದ್ದೀನಿ, ಲಿಪ್ಸ್ ಹತ್ರನೇ ಬಂದ್ಬಿಡ್ತು. ಹಂಗೆ तू समझा? हाँ नहीं तू समझा नहीं. ಕ್ರೇಜಿ. ನನ್ನ ಮಗ ನಡೆಯೋಗ ಬಟ್ಟೆ ಕೊಡ್ಸು.
ಇನ್ನೇನು ಹೇಳಿದ ಮಾತು ನಡ್ಕೊಳ್ಳೇಬೇಕು ನಡಿ. ನಕ್ಕು ನೋಡ್ದೆ ಲಾಟ್ರಿ ಗೈಸ್. ಫೈನಲಿ ನನಗೆ ಬೆಟ್ ಕಟ್ಟಿದ್ದು ಶರತ ಒಂದು ಜೊತೆ, ಬಟ್ 2 ಜೊತೆ ಬಟ್ಟೆ ಕೊಡಿಸಿದ್ದಾನೆ ಗೈಸ್. ನೋಡಿ ಇಲ್ಲಿ 2 ಪೇರ್ ಕೊಡಿಸಿದ್ದಾನೆ. ಸೊ ಅವನು 2 ಜೊತೆ ತಗೊಂಡಿದ್ದಾನೆ. ಥ್ಯಾಂಕ್ಸ್ ಮಚ್ಚ. ಥ್ಯಾಂಕ್ಸ್ ಎಲ್ಲ ಕಣೋ, ಗೆದ್ದಿದ್ದೀನಿ ನಾನು. ಗೆದ್ದಿದ್ಯಾ? ಗೆದ್ದಿದ್ದೀನಿ. ಲವ್ ನಾನು ಮಾತಿಗೆ ತಕ್ಕನಂದು ನಡ್ಕೊಂಡಿದ್ದೀನಿ ಕಲ್ಲ. ಆಯ್ತು ಕಣ ಗೈಸ್, ಮಾತಿಗೆ ತಕ್ಕನಾಗಿ ನಡ್ಕೊಂಡಿದ್ದಾನೆ. 1 ಜೊತೆಗೆ ಬೈ 1 ಗೆಟ್ 1 ಥರ 2 ಜೊತೆ ಬಟ್ಟೆ ಕೊಡಿಸಿದ್ದಾನೆ. 2 ಜೊತೆ ಯಾಕಂದ್ರೆ ಒಂದ್ ಜೊತೆ ವಿನ್ ಆಗಿರೋದಕ್ಕೆ ಇವನು, ಇನ್ನೊಂದ್ ಜೊತೆ ನಾಳೆ ಬರ್ತಡೆ ಅದಕ್ಕೆ. ಥ್ಯಾಂಕ್ಸ್ ಮಚ್ಚ. ಸೊ ಹೆಂಗಿತ್ತು ಕೊಟ್ಟಿದ್ದು ಕಿಸ್ಸು? ಥ್ರಿಲ್ಲು ಇಲ್ಲ ನಿನ್ಗಲ್ಲ ಗೈಸ್. ನಾನು ಆ್ಯಕ್ಚುಲಿ ಇವ್ನು ಪಕ್ಕ ಕೊಡ್ದೆ, ನಾನು ಕೊಡೋಕ್ಕಾಗಲ್ಲ ಅಂದ್ಕೊಂಡೆ. ಬಟ್ ಈ ನನ್ನ ಮಗ ಸರ್ರಿ ಕೈ ಕೊಟ್ಬಿಟ್ಟ. ನಾನು ಒಬ್ಬ ಲಾಕ್ ಹಾಕ್ಬಿಟ್ಟೆ. ಹೆಂಗಾದ್ರೂ ಮಾಡಿ ಗೆಲ್ಲೇಬೇಕು ಅಂದ್ಬಿಟ್ಟು ಕೊಟ್ಬಿಟ್ಟೆ ಗೈಸ್. ಯಪ್ಪ ಕ್ರೇಜಿ ಅಂದ್ಕೊಳ್ಳಿ. ಅಪ್ಪಿ ತಪ್ಪಿ ಆ ವಿಡಿಯೋ ಅಲ್ಲಿ ಯಾರೋ ಇಬ್ರು ವರ್ಕರ್ಸ್ ನೋಡಿದ್ರೆ ಆ್ಯಕ್ಚುಲಿ ನಾನು ಲಾಸ್ಟ್ಗೆ ಒಂದು ತಮ್ಮನೇಲಿಗೆ ಅಂದ್ಬಿಟ್ಟು ಒಂದು ಫೋಟೋ ತಗೋತಿದ್ದೆ. ಆ ಫೋಟೋ ತಗೋಬೇಕಾದ್ರೆ ಫುಲ್ಲು ನಕ್ಕೊಂಡು ನನ್ನೇ ನೋಡ್ತಾ ಇದ್ರು. ಮೇ ಬಿ ಅವ್ರೇನಾದ್ರು ನೋಡಿ ಆ ವಿಡಿಯೋ ತೊಗೊಂಡೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ತೀರ್ಥಕತೆ. ಸೊ ಗೈಸ್ ಕ್ರೇಜಿ ಆಗಿತ್ತು. ಮಗ ಬ್ಲಾ ಆಗಿತ್ತು. ಆಗಿತ್ತಾ? ನೆಕ್ಸ್ಟ್ ಲೆವೆಲು ಒಂಥರ ಥ್ರಿಲ್ಲು. ಈ ಥರ ಸ್ವಲ್ಪ ಹೊಸ ಚಾಲೆಂಜ್ಗಳನ್ನ ಹಾಕೋಬೇಕು. ಈ ಥರ ಮಸ್ತಾಗಿರುತ್ತೆ. ಸೊ ನಿಮ್ಗೇನು ಅನಿಸ್ತು ಹೇಳಿ, ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದನ್ನು ಈ ಫೀಲ್ ನಮ್ಮ ಭರತ ಲೈವಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರೋದು. ಅವ್ನಿಗೆ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂತು ಅಂದ್ಬಿಟ್ಟು ಕೆಳಗಡೆ ಹೋಗೋದು ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಅವ್ನಿಗೆ ಒಂದು 1/2 ಅವರ್ ವೆಯ್ಟ್ ಮಾಡಿದ್ವಿ. ಇನ್ನು ಬಟ್ಟೆ ತಗೋಬೇಕಾದ್ರೂ ವೀಡಿಯೋ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅಲ್ಲೂ ಸ್ವಲ್ಪ ಆ ಟೆನ್ಷನಲ್ಲಿ ಹಂಗೆ ಶಾಪಿಂಗ್ ಮಾಡಿಕೊಂಡೆ. ನಮಗೆ ಯಾವುದೋ ಒಂದು ಕಾಲ್ ಬಂತು. ಆ ಗ್ಯಾಪಲ್ಲಿ ನಾನು ಆಚೆಗೆ ಬಂದೆ. ಇವನಷ್ಟೊತ್ತಿಗೆ ನಾನು ಸೆಲೆಕ್ಟ್ ಮಾಡಿದ್ದನ್ನು ಬಿಲ್ ಮಾಡಿಸ್ಕೊಂಡು ತಗೊಬಂದ್ಬಿಟ್ಟವನೇ. ಭರತ ಸಿಗ್ತಾನೆ. ಸೊ ಏನಾದ್ರು ತಿನ್ನೋಣ ಫಸ್ಟ್, ಮಗ ಹೊಟ್ಟೆ ಸಿಗ್ತೈತೆ. ಏನಂತೀಯ? ಹಾಂ, ನಿನ್ನ ಕಡೆಯಿಂದನೋ ನನ್ನ ಕಡೆಯಿಂದನಾ? ನೋಡಿ ಈಗ ಯಾರ ಕಡೆಗೆ ಅಂತ ನೀನೇ ಯೋಚನೆ ಮಾಡು. ಭರತನ ಕಡೆಯಿಂದ. ಭರತ 2-3 ಸರಿ ಮಿಸ್ ಆಗ್ಬಿಟ್ಟವನೆ. ನಾನು ಬಡವ ನೊಂದಿದ್ದೇನೆ. ವಿಡಿಯೋ ನೋಡ್ದೆ ಏನು ಅನಿಸ್ತು? ವಿಡಿಯೋ ನೋಡ ಆಸಮ್ ಅನಿಸ್ತು. ವಿಡಿಯೋ ಮೈಕ್ ಹಿಡ್ಕೊ ಮಾತಾಡೋ. ಆಸಮ್ ಇತ್ತ? ಆಸಮ್ಗೆ ಹೋಗಿದ್ದು ಗೈಸ್. ವಿಡಿಯೋ ನೋಡ್ಬಿಟ್ಟು ಅಸ್ಸಾಂಗೆ ಹೋಗಿದ್ದಂತೆ. ಭರತ್ ಥ್ಯಾಂಕ್ಸ್ ಭರತ್, ನೀನು ಕೊಡಿಸ್ತೀನಿ ಅಂದಿದ್ದಕ್ಕೆ ಥ್ಯಾಂಕ್ಸ್. ಗೈಸ್ ನಾನೇನು ತಿನ್ನಲ್ಲ, ನಾನು ಇವಾಗ ಡಯಟಲ್ಲಿ ಇದ್ದೀನಿ. ಸೊ ಅವನು ಕೊಡಿಸ್ತೀನಿ ಅನ್ನಲ್ಲ, ತಿನ್ನೋಣ ಸಾಕು ಗೈಸ್. ಆಚೆ ಹೋಗೋಣ, ಇಲ್ಲೇನು ಬೇಡ. ಆಯ್ತು, ಅಲ್ಲ ಬೇಡ, ಆಚೆ ಹೋಗೋಣ. ಓಕೆ ಗೈಸ್, ಆಚೆ ಹೋಗೋಣ, ಇಲ್ಲಿ ಬೇಡ. ಗೈಸ್ ಯಾವತ್ತೂ ಮಾಲಲ್ಲಿ ನೀವು ಕಾರ್ ನಿಲ್ಲಿಸ್ಬೇಕಾದಾಗ, ಇಲ್ಲ ಏನಾದರೂ ಬೈಕ್ ಪಾರ್ಕಿಂಗ್ ಮಾಡಬೇಕಾದ್ರೆ ಫಸ್ಟು ಈ ನಂಬರ್ನ ನೋಡಿ ನಿಲ್ಲಿಸ್ಬಿಟ್ಟು ಫೋಟೋ ಗಿಟೋ ತೊಗೊಂಡು ಹೋಗಿ. ಬಿಕಾಸ್ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ಲಾಸ್ಟ್ ಟೈಮು ಒಳಗಡೆ ಇಟ್ಬಿಡು ಮಗ. ಡಿಕ್ಕಿ ಓಪನ್ ಮಾಡಿ. ಡೋರ್ ಲಾಕ್ ಮಾಡಿಲ್ಲ ಅನ್ಸುತ್ತೆ ನೋಡು. ಇಲ್ಲ ಡಿಕ್ಕಿ ಬಾಂಗಿ ಓಪನ್ ಮಾಡು. ಲಾಕ್ ಆಗೈತೆ. ಬಿಕಾಸ್ ಲಾಸ್ಟ್ ನಾನು ಕಾರ್ ಪಾರ್ಕ್ ಮಾಡಿದಾಗ ಯಾವ ಜಾಗದಲ್ಲಿ ನಿಲ್ಲಿಸಿದ್ದೀನಿ ಅನ್ನೋದೇ ನೆನಪಿಲ್ಲ. ಸುಮ್ಮನೆ ನಿಲ್ಲಿಸ್ಬಿಟ್ಟು ಹೊರಟೋಗ್ಬಿಟ್ಟಿದ್ದೀವಿ. ಅದು ಮಾಲ್ ಆಫ್ ಏಷ್ಯಾ 2 ಗ್ರೌಂಡಲ್ಲಿ ಪಾರ್ಕಿಂಗ್ ಐತೆ ನೋಡಿ ಗೈಸ್. ಇಷ್ಟೊಂದು ಬಿಲ್ಡಿಂಗ್ಗಳು, ಇಷ್ಟೊಂದು ಒಳಗಡೆ ಇದೈತೆ. ಇಷ್ಟೊಳಗಡೆ ಹೆಂಗೆ ಹುಡ್ಕೋದು? ಅಲ್ಲಿ ಸೆಕ್ಯೂರಿಟಿ ಕೇಳಿದ್ರೆ ನೀವು ಯಾವ ಫ್ಲೋರಲ್ಲಿ ನಿಲ್ಲಿಸಿದ್ರಿ ಅಂತ ಕೇಳ್ತಾರೆ. ನಮಗೆ ಯಾವ ಫ್ಲೋರ್ ಅಂತಲೇ ನೆನಪಿಲ್ಲ. 1 ಅವರ್ ಲಿಟ್ರಲಿ 1 ಅವರ್ ಹುಡುಕಿ ಜಾಗನೇ ಹುಡುಕಿದ್ದೀವಿ, ನಮಗೆ ಕನ್ಫ್ಯೂಷನ್ ಆಗಿ. ಹಾಗಾಗಿ ನೀವು ನೆಕ್ಸ್ಟ್ ಏನಾದರೂ ಪಾರ್ಕಿಂಗ್ ಮಾಡಿದ್ರೆ ನೋಡಿ ನಿಲ್ಲಿಸ್ಕೊಂಡು ಕ್ಲೀನಾಗಿ ಫೋಟೋ ತಗೊಳ್ಳಿ. ಏನಂತೀಯ ಮಗ? ಇವನು ಫುಲ್ ಖುಷಿ. ಏನಕ್ಕೋ ಯಾಕಿಲ್ಲ ಕಟ್ ಮಾಡಿದಾಗ ಹೇಳ್ತೀನಿ. ಫೇಮಸ್ ಚಿತ್ರಾನ್ನ ಇನ್ ಯಶವಂತಪುರ. ಯಾಕೆ ಅಷ್ಟೊಂದು ಶಾಕಾಗಿ ನೋಡ್ತಿದ್ಯಾ? ಅಯ್ಯೋ ಬಿದ್ದೋಗ್ಬಿಡ್ತಾನೆ ನೋಡಿ ಹೆಂಗೈತೆ. ಚೆನ್ನಾಗೈತೆ ಚೆನ್ನಾಗಿದಾ? ಗೈಸ್ ಇನ್ನೊಂದೇನು ಗೊತ್ತಾ, ನಾನು ಬಟ್ಟೆ ತಗೊಂಡಿರೋದ್ರಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ. ನನ್ನ ಬಟ್ಟೆ ಕಲೆಕ್ಷನ್ ಸೀಕ್ರೆಟು. ನಾನು ಆಲ್ಮೋಸ್ಟ್ ಒಂದು ಫಸ್ಟು ಹೋಗೋದೇ ನಾನು ಬಟ್ಟೆ ತಗೋಬೇಕಾದ್ರೆ ಕಿಡ್ಸ್ ವೇರ್ಗೆ. ಕಿಡ್ಸ್ ವೇರ್ಲಿ ಮ್ಯಾಕ್ಸಿಮಮ್ ಸೈಜ್ ಯಾವ್ದು ಇರುತ್ತೆ ನೋಡ್ತೀನಿ. ನೋಡಿ ಇಲ್ಲಿ ಝೂಮ್ ಮಾಡಿ, ಇಲ್ಲಿ ನೋಡಿ. ಇದು 15-16 ಇಯರ್ಸ್ ಓಲ್ಡ್ ಮಕ್ಳಿಗಿರೋ ಬಟ್ಟೆ ಗೈಸ್. ಇದು ಅಂದರೆ 15-16 ವರ್ಷದ ಒಳಗಡೆ ಇರೋ ಮಕ್ಕಳು ಬಟ್ಟೆ ಇದು ಗೈಸ್. ಇದನ್ನು ತಗೊಂಡು ಎಕ್ಸ್ಟ್ರಾ ಮಾಡಿಫೈ ಮಾಡಿಸೋದು ಗೈಸ್. ಚಿಕ್ಕ ಮಕ್ಕಳ ಶರ್ಟ್ ಇದು. ಆಲ್ಮೋಸ್ಟ್ ಚಿಕ್ಕ ಮಕ್ಕಳದ ನಂತರ ಒಂದು 4-5 ಐತೆ.
ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಚೆನ್ನಾಗಿತ್ತಲ್ಲ ಇದು ಚೆನ್ನಾಗಿದೆ ನೋಡಿ ಗೈಸ್ ಇದು ಸೇಮ್ ಟ್ಯಾಗು ಕಾಣಿಸ್ತಾ 15-16 ಬಾ ಈಗ ತೋರಿಸ್ತೀನಿ ಇದು ಕಿಡ್ಸ್ ವೇರ್ ಇದು 13-14 ವರ್ಷದ್ದು ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಕಟ್ ಮಾಡ್ತಾರಲ್ಲ ಅವನ್ ಬರ್ತಾಡ ನೀವು ಅವನ್ ಕೂತ್ಕೊತಾನ ಬಿಡಿ ಸ್ವಲ್ಪ ಇದು ವಿಡಿಯೋ ಮಾಡ್ತೀನಿ ತಡೀರಿ. ದಿನ ಅಚ್ಚ ಖುಷಿಯಾಗಿ ಯಾವ ಕಡೆ ಹಚ್ಚ ಮಚ್ಚ ಯಾವ ಕಡೆ ಆದ್ರೂ ಜಯ ನಿಜ ಹ್ಯಾಪಿ ಬರ್ತ್ಡೇ ಟು ಯು ಈ ವರ್ಷ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಈ ವರ್ಷ ಬ್ಲಾಸ್ಟ್ ಆಗಲಿ ನಾನು ಬ್ಲಾಸ್ಟ್ ಮಾಡಿದೆ ಸಾಕು ಬಿಡು ಮಗನ ಕೈಗೆ ಆಯ್ತಲ್ಲ ಈ ವರ್ಷ ತುಂಬ ಅದ್ಭುತವಾಗಲಿ ಆಗಲಿ ಸಾಕು ಮಗ ಸ್ಪಾಂಜ್ ಇದು ಮಗ ಖಾಲಿ ಆಗಿದ್ರು ಅಳ್ಳಾಡ್ಕೊಂಡು ಹಾಕಿದಾರ ನಮಗೆ ಏನು ಸ್ಪಂಜ್ ಹಿಂಗಾಗೋಯ್ತು ಯಾರಿದು ಹ್ಯಾಪಿ ಬರ್ತಡೆ ಈ ವರ್ಷ ಎಲ್ಲ ಒಳ್ಳೇದಾಗಲಿ ಮುನ್ನುಗ್ಗಿ ಬಾ ಮ್ಯೂಟ್ ಮಾಡು ಮಚ್ಚ ಅಷ್ಟೇ ಇವತ್ತು ನಿನ್ನ ಬರ್ತಡೇ ಚಾಕ್ ಮಾಡಿದೆ ಹಂಗೆ ಮಾಡ್ತೇವೆ ಎದೆ ಗುಂಡಿಗೆ ತುಂಬ ಉಡ್ಬೇಕು ಪಾಣ ಮುಚ್ಚೋಬೇಕು ಬೂಬಿ ತರ ಕಾಣಿಸ್ತಿದ್ದು ವಾವ್ మీ చిరునవ్వు ಚಲೋ చలో లెట్స్ లో హ్యాపీ బర్త్డే ಇದೇ ಒಂದು ವರ್ಷದಿಂದ ಹಿಂದೆ ಹಬ್ಬ ಮಾಡ್ಬಿಟ್ಟಿರು ಎಲ್ಲ ಸೇರ್ಕೊಂಡು ರೋಡಲ್ಲಂತೂ ಫುಲ್ಲು ಪೊಲೀಸ್ ಈ ಸರಿ ನನಗೆ ಆ್ಯಕ್ಚುಲಿ ಇನ್ನೊಂದು ಪೀಸ್ ತಗೊಳ್ಳಿ ಪರ್ಸ್ನಲಿ ದೂರ ಇಟ್ಕೋ ಈ ಸರ್ ನನಗೆ ಸೆಲೆಬ್ರೇಷನ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಯಾವುದೇ ಕಾರಣಕ್ಕೂ ಕೇಕ್ ಕಟ್ ಮಾಡಿಸ್ಬೇಡಿ ಮಗ ಅಂತ ಬೆಳಿಗ್ಗೆ ನೆನ್ನೆಯಿಂದನೂ ಹೇಳಿದೆ. ಆದರೂ ಕೊನೆಗೆ ಒಂದು ಕೇಕ್ ತಂದಿದ್ದಾರೆ, ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಕಣ್ಣಿಗೆ ಹೋಗ್ಬಿಟ್ಟಿದ್ದಳು ಗೈಸ್. ಬರ್ಡೇ ಯಾರ್ದು ಗೈಸ್? ಬರ್ಡೇ ನಂದು ನೋಡಿ ಇವನ್ನ ನೋಡಿ ಗೈಸ್, ಇವನ್ನ ನೋಡಿ ಹೇ ಗಾಯ್ಸ್, ಕೊನೆಗೂ ಎಲ್ಲ ಮುಗೀತು. ಇವತ್ತಿನ ದಿನ ಮಾಲ್ಗೆ ಹೋಗಿದ್ದು ಬಂದಿದ್ದು ಇದು ಇಷ್ಟೆಲ್ಲ ಆಗೋಯ್ತು. ಸೊ 12 ಗಂಟೆಗೆ ನನ್ನ ಬರ್ಡೇ ಸೆಲೆಬ್ರೇಷನ್ ಇವತ್ತು ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ನಿನ್ನೆ ಇವತ್ತು ಬೆಳಗ್ಗೆಯಿಂದೆಲ್ಲ ಒಂದು 2 ಡೇಸಿಂದ ಎಲ್ಲರಿಗೂ ಹೇಳಿದೆ ಆಲ್ಮೋಸ್ಟು, ನಾನು ಯಾವುದೇ ಕಾರಣಕ್ಕೂ ಕೇಕ್ ಕಟ್ ಮಾಡಲ್ಲ, ಯಾರು ಕೇಕ್ ತರಬೇಡಿ, ನಂಗೆ ಇಷ್ಟನೇ ಇಲ್ಲ ಅಂತೇಳಿ. ಸೊ ಹಂಗಾಗಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಈ ಸರಿ ಮಾಡ್ಕೊಳ್ಳೋದು ಬೇಡ ಅಂತ ಅನಿಸಿತ್ತು. ಆದ್ರೂ ಒಂದು ಕೇಕ್ ತಂದು ಸರ್ಪ್ರೈಸ್ ಕೊಟ್ಟರು ನಮ್ಮ ಹುಡುಗರುಗಳು. ಇದು ಹೋದ ವರ್ಷ ಅಂತೂ ನೆಕ್ಸ್ಟ್ ಲೆವೆಲ್ ಗ್ರ್ಯಾಂಡಾಗಿ ಮಾಡೋಕ್ಕಿದ್ರು. ಹಳೆ ವೀಡಿಯೋಸ್ ನೀವು ನೋಡಿದ್ರಿ, ಆದ್ರೂ ಕಟ್ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮಾಲಲ್ಲಂತೂ ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಇತ್ತು, ಸಿಕ್ಕಾಬಟ್ಟೆ ಕ್ರೇಜಿಯಾಗಿತ್ತು. ಸೊ ತುಂಬ ಎಂಜಾಯ್ ಮಾಡಿರ್ತಾರೆ ನೀವು ಅಂತ ಅಂದ್ಕೊಂಡಿರ್ತೀನಿ. ಸೊ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ, ಇನ್ನೂ ಸಪೋರ್ಟ್ ಬೇಕು ವಿಡಿಯೋ ನನಗೆ ಯೂಟ್ಯೂಬಲ್ಲಿ. ಸೊ ನಿಮ್ಮ ಸಜೆಷನ್ಸ್ನ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನಾಳೆ ಸಿಗೋಣ, ಬಾಯ್ ಬಾಯ್.